ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಗೋವಾ ಈ ಹೆಸರನ್ನು ಕೇಳಿದ ತಕ್ಷಣ ಸಮುದ್ರದ ಅಲೆಗಳು, ಮರಳಿನ ಬೀಚ್ಗಳು, ಪಾರ್ಟಿಗಳು ನಮ್ಮ ಕಣ್ಮುಂದೆ ಬರುತ್ತೆ. ಗೋವಾ ಒಂದು ರೀತಿ ಭಾರತದ ಪ್ರವಾಸಿಗರ ಸ್ವರ್ಗ ಅಂತಾನೆ ಹೇಳ್ಬೋದು. ಆದರೆ ಈ ಸುಂದರ ಸ್ವರ್ಗದ ಹಿಂದೆ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಒಂದು ಭಯಂಕರ ಜಾಲ ಸದ್ದಿಲ್ಲದೆ ಕೆಲಸ ಮಾಡ್ತಿದೆ ಅಂದರೆ ನೀವು ನಂಬ್ತೀರಾ? ಸ್ವಲ್ಪ ದಿನ ಹಾಲಿಡೇಸನ್ನು ಎಂಜಾಯ್ ಮಾಡಬೇಕು ಅಂತ ನೀವು ಗೋವಾಗೆ ಹೋದರೆ ನೀವು ಕಷ್ಟಪಟ್ಟು ದುಡಿದಂತಹ ಹಣವನ್ನು ನೀವು ಕಳೆದುಕೊಳ್ಳಬಹುದು ಅಥವಾ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಯನ್ನು ನೀವು ಎದುರಿಸಬಹುದು. ಟ್ಯಾಕ್ಸಿ ಡ್ರೈವರ್ಗಳಿಂದ ಆರಂಭವಾಗಿ ಬೀಚ್ ಬಳಿಯ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಮತ್ತು ನೈಟ್ ಪಾರ್ಟಿಗಳಲ್ಲಿ ಮೋಸ, ಕಳ್ಳತನ ಮತ್ತು ಬೆದರಿಕೆಯ ರೂಪದಲ್ಲಿ ಪ್ರವಾಸಿಗರು ಹೇಗೆ ಬಲಿಯಾಗ್ತಾ ಇದ್ದಾರೆ ಗೊತ್ತಾ? ಗೋವಾದ ಈ ಕರಾಳ ಮುಖದ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಈ ವಿಡಿಯೋ ಕೇವಲ ಎಚ್ಚರಿಕೆಯ ವಿಡಿಯೋ ಅಲ್ಲ, ಇದು ಗೋವಾದಲ್ಲಿ ಸುರಕ್ಷಿತವಾಗಿರಲು ಇರುವ ಸರ್ವೈವಲ್ ಗೈಡ್. ನಿಮ್ಮ ಗೋವಾ ಟ್ರಿಪ್ ಹಾಳಾಗಬಾರ್ದು ಅಂದರೆ ಇಲ್ಲಿನ ಪ್ರತಿಯೊಂದು ಸಣ್ಣ ಪುಟ್ಟ ಮೋಸಗಳ ಬಗ್ಗೆಯೂ ಕೂಡ ನೀವು ತಿಳಿದುಕೊಳ್ಳಬೇಕು. ಹೀಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೋವಾದಲ್ಲಿ ಪ್ರವಾಸಿಗರು ಸಾಮಾನ್ಯವಾಗಿ ಎದುರಿಸುವ ಮೋಸಗಳು ಯಾವುವು, ಈ ಮೋಸಗಾರರ ಬಲೆಯಿಂದ ತಪ್ಪಿಸಿಕೊಳ್ಳೋದು ಹೇಗೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಗೋವಾ ಅಂದ್ರೆ ಮನಮೋಹಕ ಬೀಚ್ಗಳು, ವಿಶಿಷ್ಟ ಸಂಸ್ಕೃತಿ ಮತ್ತು ನೈಟ್ ಪಾರ್ಟಿಗಳನ್ನ ಎಂಜಾಯ್ ಮಾಡಬೇಕು ಅಂತ ಪ್ರಪಂಚದ ನಾನಾ ದೇಶಗಳಿಂದ ಪ್ರವಾಸಿಗರು ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿಗೆ ಭೇಟಿ ನೀಡ್ತಾರೆ. ಆದರೆ ಈ ಪ್ರವಾಸಿ ತಾಣವು ಕೆಲವು ವ್ಯವಸ್ಥಿತ ಮೋಸ ಮತ್ತು ವಂಚನೆಗಳಿಂದ ಕೂಡಿದೆ. ಫ್ರೆಂಡ್ಸ್, ಟೂರಿಸ್ಟ್ಗಳು ಗೋವಾದಲ್ಲಿ ಇಳಿದ ಕೂಡಲೇ ಮೊದಲು ಎದುರಿಸುವ ಸಮಸ್ಯೆ ಅಂದರೆ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ. ಇಲ್ಲಿನ ಟ್ಯಾಕ್ಸಿಗಳ ದುಬಾರಿ ದರಗಳು ಪ್ರವಾಸದ ಆರಂಭದಲ್ಲೇ ನಿರಾಶೆಯನ್ನು ಉಂಟು ಮಾಡುತ್ತೆ. ಗೋವಾದಲ್ಲಿ ಗೌರ್ಮೆಂಟ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗಿಂತ ಬದಲಾಗಿ ಟ್ಯಾಕ್ಸಿಗಳನ್ನು ಹೆಚ್ಚಾಗಿ ಅವಲಂಬಿಸಿರೋದು ಸಾಮಾನ್ಯ. ಆದರೆ ಇಲ್ಲಿನ ಟ್ಯಾಕ್ಸಿ ಮಾಫಿಯಾ ಎಂದು ಕರೆಯಲ್ಪಡುವ ಪ್ರಬಲ ಟ್ಯಾಕ್ಸಿ ಚಾಲಕರ ಸಂಘಗಳು ಕಾರ್ಯನಿರ್ವಹಿಸುತ್ತವೆ. ಈ ಟ್ಯಾಕ್ಸಿ ಯೂನಿಯನ್ಗಳು ಓಲಾ ಮತ್ತು ಊಬರ್ನಂತಹ ಅಂತಾರಾಷ್ಟ್ರೀಯ ಆ್ಯಪ್ಗಳನ್ನು ಕೂಡ ಗೋವಾಗೆ ಬರೋದಕ್ಕೆ ಬಿಟ್ಟಿಲ್ಲ. ಹೀಗಾಗಿ ಟೂರಿಸ್ಟ್ಗಳಿಗೆ ಬೇರೆ ದಾರಿನೇ ಇಲ್ಲದೆ ಅಲ್ಲಿನ ಲೋಕಲ್ ಟ್ಯಾಕ್ಸಿಗಳನ್ನೇ ಅವರು ಬಳಸಬೇಕಾಗುತ್ತೆ. ಈ ಟ್ಯಾಕ್ಸಿಯವರು ಏನು ಮಾಡ್ತಾರೆ ಅಂದರೆ, ಎಕ್ಸಾಂಪಲ್ಗೆ 10 ಕಿಲೋಮೀಟರ್ಗೆ 500 ರೂಪಾಯಿ ಇದ್ದರೆ ಅವರು 5,000ವರೆಗೆ ಚಾರ್ಜನ್ನು ಮಾಡ್ತಾರೆ. ಹೀಗಾಗಿ ಟೂರಿಸ್ಟ್ಗಳಿಗೆ ಮೊದಲ ದಿನವೇ ಬೇಸರವಾಗುತ್ತೆ. ಅದರಲ್ಲೂ ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ಬಲವಂತವಾಗಿ ತಮ್ಮ ಟ್ಯಾಕ್ಸಿಯಲ್ಲೇ ಬರಬೇಕು ಅಂತ ಒತ್ತಾಯ ಮಾಡ್ತಾರೆ. ಇನ್ನು ತುಂಬ ಜನ ಗೋವಾದಲ್ಲಿ ಬೈಕ್ಗಳನ್ನು, ಕಾರ್ಗಳನ್ನು ರೆಂಟ್ಗೆ ತಗೊಳ್ತಾರೆ. ಇದು ಒಂದು ರೀತಿಯ ಅಲ್ಲಿ ಸಾಮಾನ್ಯ ಆಗಿದೆ. ಆದರೆ ಇದರಿಂದ ಅವರು ಯಾವ ರೀತಿ ಮೋಸ ಹೋಗ್ತಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಈ ರೀತಿ ಬೈಕ್ಗಳನ್ನು, ಕಾರ್ಗಳನ್ನು ರೆಂಟ್ಗೆ ಕೊಡೋ ಏಜೆನ್ಸಿಗಳು ಅದರಲ್ಲಿ ಮೊದಲೇ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ನಿಮ್ಮ ಮೇಲೆ ಎತ್ತಾಕಿ ಅದು ನಿಮ್ಮಿಂದನೇ ಆಗಿದೆ ಅಂತ ಹೇಳಿ ನಿಮ್ಮ ಹತ್ರ ಜಾಸ್ತಿ ದುಡ್ಡನ್ನು ಕಿತ್ಕೊಳ್ತಾರೆ. ಇದಷ್ಟೇ ಅಲ್ಲದೆ ಕೆಲವು ಏಜೆನ್ಸಿಗಳು ಬೈಕ್ಗಳನ್ನು, ಕಾರ್ಗಳನ್ನು ರೆಂಟ್ಗೆ ನೀಡಿ ಅವರೇ ಅದನ್ನು ಕಳ್ತನ ಮಾಡಿ ಟೂರಿಸ್ಟ್ಗಳಿಂದ ಹಣವನ್ನು ಕಿತ್ಕೊಂಡಿರೋದು ಕೂಡ ವರದಿಯಾಗಿದೆ. ಇನ್ನು ಗೋವಾದಲ್ಲಿ 300ಕ್ಕೂ ಹೆಚ್ಚು ಅಕ್ರಮ ಹೋಟೆಲ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಎಂದು ಗೋವಾ ರಾಜ್ಯದ ಪ್ರವಾಸೋದ್ಯಮ ಸಚಿವರೇ ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿಯ ಅಕ್ರಮ ಹೋಟೆಲ್ಗಳು ಆನ್ಲೈನ್ನಲ್ಲಿ ಫೇಕ್ ಬುಕ್ಕಿಂಗ್ ವೆಬ್ಸೈಟ್ಗಳ ಮೂಲಕ ಮೋಸದ ಅಡ್ವರ್ಟೈಸ್ಮೆಂಟ್ಗಳನ್ನು ನೀಡ್ತಾರೆ. ಅಂದರೆ ನಮ್ಮಲ್ಲಿ 3 ಹೊತ್ತು ಊಟ ಇರುತ್ತೆ, ವೈಫೈ ಇರುತ್ತೆ, ಹಾಗೆ ಹೀಗೆ ಅಂತೇಳಿ ಫೇಕ್ ಅಡ್ವರ್ಟೈಸ್ಮೆಂಟ್ಗಳನ್ನು ನೀಡ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಏನೂ ಕೂಡ ಇರೋದಿಲ್ಲ. ನಮ್ಮ ಹಣವನ್ನು ವಾಪಸ್ ಕೇಳಿದರೂ ಕೂಡ ಅವರು ಕೊಡೋದಿಲ್ಲ. ಇನ್ನು ಕೆಲವೊಮ್ಮೆ ಹೋಟೆಲ್ಗಳು ಓವರ್ ಬುಕ್ಕಿಂಗ್ ಮಾಡುವ ಮೂಲಕ ಟೂರಿಸ್ಟ್ಗಳಿಗೆ ಮೋಸ ಮಾಡ್ತಾರೆ. ಅಂದರೆ ತಮ್ಮ ಹೋಟೆಲ್ನಲ್ಲಿ ಜಾಗ ಇಲ್ಲದೇ ಇದ್ರೂ ಕೂಡ ಬುಕ್ಕಿಂಗನ್ನು ಮಾಡಿಕೊಂಡು ನಂತರ ಆ ಟೂರಿಸ್ಟ್ಗಳನ್ನು ಬೇರೆ ಲೋಕಲ್ ಹೋಟೆಲ್ಗಳಿಗೆ ಕಳುಹಿಸ್ತಾರೆ. ಇನ್ನು ಬೀಚ್ ಬಳಿಯ ರೆಸ್ಟೋರೆಂಟ್ ಮೆನು ಕಾರ್ಡ್ಗಳಲ್ಲಿ ಬೆಲೆಯನ್ನು ಸ್ಪಷ್ಟವಾಗಿ ಹಾಕಿರೋದಿಲ್ಲ. ನೀವು ಊಟ ಮಾಡಿ ಆದಮೇಲೆ ಸರ್ವಿಸ್ ಚಾರ್ಜ್ ಹಾಗೆ ಹೀಗೆ ಅಂತ ಹೇಳಿ ಹೆಚ್ಚುವರಿ ಹಣವನ್ನು ಇಸ್ಕೊಳ್ತಾರೆ. ಇನ್ನು ಗೋವಾದಲ್ಲಿ ತುಂಬ ಜನ ಮೋಸ ಹೋಗೋದು ಅಂದರೆ ಅದು ವಾಟರ್ ಗೇಮ್ಸ್ಗಳ ವಿಚಾರದಲ್ಲಿ. ಯಾಕಂದರೆ ವಾಟರ್ ಗೇಮ್ಸ್ ಆಡಬೇಕು ಅಂತಾನೆ ತುಂಬ ಜನ ಗೋವಾಗೆ ಹೋಗ್ತಾರೆ. ಇಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ, ನೀವು ಬೀಚ್ ಗಳ ಬಳಿ ವಾಕ್ ಮಾಡ್ತಾ ಇರಬೇಕಾದ್ರೆ ಕೆಲವರು ನಿಮ್ಮ ಹತ್ರ ಬಂದು ನಾವು ವಾಟರ್ ಗೇಮ್ಸ್ ಅನ್ನ ಆಡಿಸ್ತೀವಿ, ನಮ್ಮ ಹತ್ರ 5-6 ರೀತಿಯ ಗೇಮ್ಸ್ಗಳಿವೆ, ಹಾಗೆ ಐಲ್ಯಾಂಡ್ಗೂ ಕೂಡ ಕರ್ಕೊಂಡು ಹೋಗ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ನಿಮ್ಮ ಹತ್ರ ಅಡ್ವಾನ್ಸ್ ಅನ್ನ ಇಸ್ಕೊಳ್ತಾರೆ. ಕೆಲವರು ಫುಲ್ ಪೇಮೆಂಟ್ ಅನ್ನು ಕೂಡ ಇಸ್ಕೊಳ್ತಾರೆ. ನೀವು ಅವರನ್ನ ನಂಬಿ ಅವರು ಕೇಳದಷ್ಟು ಹಣವನ್ನ ಕೊಟ್ಟು ಅವ್ರ ಜೊತೆ ಹೋಗ್ತೀರಾ. ಹೋದ್ಮೇಲೆ ಗೊತ್ತಾಗುತ್ತೆ ಅವರಿಂದ ನಾವು ಮೋಸ ಹೋಗಿದ್ದೀವಿ ಅಂತ. ಯಾಕಂದ್ರೆ ಅವರು 1-2-3 ಗೇಮ್ಸ್ ಅನ್ನ ಆಡಿಸ್ತಾರೆ, ಅದು ಕೂಡ 3-4 ನಿಮಿಷದ ಗೇಮ್ ಮಾತ್ರ. ಅದಕ್ಕೇನೆ ಅವರು 1,500ದಿಂದ 2,000ವರೆಗೆ ಚಾರ್ಜ್ ಮಾಡ್ತಾರೆ. ಇನ್ನು ಕೆಲವರಂತೂ
ಅಡ್ವಾನ್ಸನ್ನು ಇಸ್ಕೊಂಡು ಅಥವಾ ಫುಲ್ ಪೇಮೆಂಟನ್ನು ಇಸ್ಕೊಂಡು ಒಂದು ಜಾಗವನ್ನು ತೋರಿಸಿ ಇನ್ನೊಂದು ಹಾಫ್ ಅನ್ ಅವರ್ ಅಥವಾ 1 ಅವರ್ ಬಿಟ್ಟು ಈ ಜಾಗಕ್ಕೆ ಬನ್ನಿ ಅಂತ ಹೇಳಿ ಹೋಗ್ತಾನೆ. ಅವನು ಹೇಳಿದ ಟೈಮ್ಗೆ ನಾವು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಹತ್ರ ಹಣವನ್ನು ಇಸ್ಕೊಂಡಿರೋ ವ್ಯಕ್ತಿ ಅಲ್ಲಿ ಇರೋದೇ ಇಲ್ಲ. ಹೀಗಾಗಿ ನೀವು ಗೋವಾದಲ್ಲಿ ವಾಟರ್ ಗೇಮ್ಸ್ಗಳನ್ನು ಆಡಬೇಕು ಅಂದರೆ ತುಂಬ ಹುಷಾರಾಗಿ ಜೆನ್ಯೂನ್ ಏಜೆನ್ಸಿಗಳನ್ನು ಬುಕ್ ಮಾಡಿ ನೀವು ವಾಟರ್ ಗೇಮ್ಸ್ಗಳನ್ನು ಆಡಬೇಕಾಗುತ್ತೆ. ಇನ್ನು ಗೋವಾದ ಬೀದಿಗಳಲ್ಲಿ ಕಂಡುಬರೋ ದೃಶ್ಯ ಅಂದರೆ ಟ್ಯಾಟೋ ಹಾಕಿಸ್ಕೊಳ್ಳಿ ಅಂತ ತುಂಬ ಜನ ನಿಮ್ಮ ಹಿಂದಿಂದೇನೆ ಬರ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಗೋವಾದಲ್ಲಿ ಟ್ಯಾಟೋ ಹಾಕಿಸ್ಕೊಳ್ಬೇಡಿ, ಯಾಕಂದರೆ ಅದು ಕಂಪ್ಲೀಟ್ ಫೇಕ್ ಲೋ ಕ್ವಾಲಿಟಿಯ ಟ್ಯಾಟೋ ಆಗಿರುತ್ತೆ. ಇನ್ನು ಗೋವಾದಲ್ಲಿ ನೀವು ಶಾಪಿಂಗ್ ಮಾಡಬೇಕು ಅಂತ ಹೋದರೆ ಅಲ್ಲಿ ಅವರು ಅಬ್ಸರ್ವ್ ಮಾಡೋದು ನೀವು ಯಾವ ಭಾಷೆಯನ್ನು ಮಾತನಾಡ್ತಾ ಇದ್ದೀರಾ ಅಂತ. ನೀವು ಹಿಂದಿಯನ್ನು ಬಿಟ್ಟು ಬೇರೆ ಭಾಷೆಗಳನ್ನು ನೀವು ಮಾತನಾಡಿದರೆ ಆ ವಸ್ತುವಿನ 3-4 ಪಟ್ಟು ಬೆಲೆಯನ್ನು ಜಾಸ್ತಿ ಹೇಳ್ತಾರೆ. ಅದರಲ್ಲೂ ನೀವು ಒಂದು ಶಾಪ್ಗೆ ಏನಾದರೂ ಎಂಟ್ರಿ ಕೊಟ್ಟರೆ ಆ ವಸ್ತುವನ್ನು ನೀವು ತಗೊಳ್ಳೋವರೆಗೂ ಕೂಡ ಅವರು ಬಿಡೋದೇ ಇಲ್ಲ, ಒತ್ತಾಯ ಮಾಡ್ತಾನೆ ಇರ್ತಾರೆ. ಇನ್ನು ಗೋವಾದ ಮತ್ತೊಂದು ದೊಡ್ಡ ಸ್ಕ್ಯಾಮ್ ಯಾವುದು ಅಂದರೆ ಹುಡುಗಿಯರ ಸ್ಕ್ಯಾಮ್. ಯಾವ ರೀತಿ ಅಂದರೆ ನೀವು ಗೋವಾದ ಬೀಚ್ಗಳಲ್ಲಿ ವಾಕ್ ಮಾಡ್ತಾ ಇದ್ರೆ ಕೆಲವರು ನಿಮ್ಮ ಹತ್ರ ಬಂದು ಗೋವಾದಲ್ಲಿರುವಂತಹ ಹುಡುಗಿಯರು ಬೇಕಾ, ನಮ್ಮ ಹತ್ರ ಎಲ್ಲ ದೇಶದ ಹುಡುಗಿಯರಿದ್ದಾರೆ ಹಾಗೆ ಹೀಗೆ ಅಂತೇಳಿ ನಿಮ್ಮನ್ನು ಒಂದು ರೀತಿಯಲ್ಲಿ ಮೋಡಿ ಮಾಡಿಬಿಡ್ತಾರೆ. ಅವರ ಮಾತನ್ನು ನಂಬಿ ಒಂದು ವೇಳೆ ನೀವೇನಾದರೂ ಅವ್ರ ಜೊತೆ ಹೋದರೆ ಖಂಡಿತ ನಿಮ್ಮ ಹತ್ರ ಇರೋ ಎಲ್ಲ ಹಣವನ್ನು ನೀವು ಕಳ್ಕೊಳ್ತೀರಾ. ಯಾಕಂದರೆ ಅವರು ನಿಮ್ಮನ್ನು ಕರ್ಕೊಂಡೋಗಿ ಹುಡುಗಿರ ಹತ್ರ ಬಿಡೋದಿಲ್ಲ. ನಿರ್ಜನ ಪ್ರದೇಶಕ್ಕೆ ಯಾರೂ ಇಲ್ಲದ ಜಾಗಕ್ಕೆ ಕರ್ಕೊಂಡೋಗಿ ನಿಮ್ಮನ್ನು ಹೆದರಿಸಿ ನಿಮ್ಮ ಹತ್ರ ಇರೋ ಎಲ್ಲ ವಸ್ತುಗಳನ್ನು ಹಣವನ್ನು ಕಸ್ಕೊಂಡು ಕಳಿಸ್ತಾರೆ. ಇನ್ನು ಕೆಲವರು ಹುಡುಗಿಯರನ್ನು ಕೂಡ ತೋರಿಸ್ತಾರೆ, ಆದರೆ ಅವರದ್ದೇ ಪಬ್ಬಿನಲ್ಲಿ ಸ್ವಲ್ಪ ಸಮಯ ಡ್ಯಾನ್ಸ್ ಮಾಡಿ ವಾಪಸ್ ಬರಬೇಕು ಅಷ್ಟೇ. ಇನ್ನು ಗೋವಾದಲ್ಲಿ ತುಂಬ ಜನ ಮಸಾಜ್ನ ಹೆಸರಲ್ಲೂ ಕೂಡ ಮೋಸ ಮಾಡ್ತಾರೆ. ನಮ್ಮ ಹತ್ರ ರಷ್ಯನ್ ಹುಡುಗಿರಿದ್ದಾರೆ, ಥೈಲ್ಯಾಂಡ್ ಹುಡುಗಿರಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೆ ಹೋದ್ಮೇಲೆ ಬೇಕಾಬಿಟ್ಟಿ ಮಸಾಜ್ ಮಾಡಿ ಒಂದು 10 ನಿಮಿಷ ಅಥವಾ ಹಾಫ್ ಅನ್ ಅವರ್ ಮಸಾಜ್ ಮಾಡಿ ನಿಮ್ಮ ಹತ್ರ 2,000ದಿಂದ 5,000ದವರೆಗೆ ಚಾರ್ಜ್ ಮಾಡ್ತಾರೆ. ನೀವು ಹಣವನ್ನು ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಹೀಗಾಗಿ ನೀವು ಗೋವಾದಲ್ಲಿ ಮೋಸ ಹೋಗಬಾರ್ದು ಅಂದರೆ ನೀವು ಗೋವಾದಲ್ಲಿ ಟ್ಯಾಕ್ಸಿ ಹತ್ತೋಕ್ಕಿಂತ ಮೊದಲು ಅಥವಾ ಹೋಟೆಲ್ಗೆ ಹೋಗೋದಕ್ಕಿಂತ ಮೊದಲು ಅಥವಾ ಇನ್ಯಾವುದೇ ವಸ್ತುವನ್ನು ಇನ್ಯಾರ ಜೊತೆನಾದರೂ ಮಾತಾಡೋದಕ್ಕಿಂತ ಮೊದಲು ಅದರ ಚಾರ್ಜ್ ಎಷ್ಟು, ಅದರ ಬೆಲೆ ಎಷ್ಟು ಅನ್ನೋದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ನಂತರ ಮುಂದಿನ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಇದೆಲ್ಲ ಗೋವಾದಲ್ಲಿ ನಡೆಯೋ ಒಂದು ರೀತಿಯ ಮೋಸ. ಆದರೆ ಇನ್ನು ಮತ್ತೊಂದು ಕಡೆ ಗೋವಾದ ಹೆಸರಿನಲ್ಲಿ ಹೊರಗಡೆಯೂ ಕೂಡ ಮೋಸ ನಡೆಯುತ್ತೆ. ಅದು ಯಾವ ರೀತಿ ಅಂದರೆ ಗೋವಾಗೆ 2 ದಿನ 3 ದಿನ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಫೇಕ್ ವೆಬ್ಸೈಟ್ಗಳಲ್ಲಿ ಅವರು ಬುಕ್ಕಿಂಗನ್ನು ತಗೊಳ್ತಾರೆ, ನಿಮ್ಮ ಹತ್ರ ಹಣವನ್ನು ಕಸ್ಕೊಳ್ತಾರೆ. ಆಮೇಲೆ ಆ ವೆಬ್ಸೈಟು ಇರೋದಿಲ್ಲ, ನಿಮ್ಮ ಹಣವೂ ಕೂಡ ಇರೋದಿಲ್ಲ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ನಿಮ್ಮ ಟ್ರಿಪ್ಪನ್ನು ಪ್ಲಾನ್ ಮಾಡಿ. ಇನ್ನು ನೀವು ಕೂಡ ಇದೇ ರೀತಿ ಮೋಸ ಹೋಗಿದ್ರೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.